बेळगावशी माझे अतूट नाते आहे। बेळगाव येथे पक्ष संघटनेचे काम केले होते। बेळगाव लोकसभा मतदारसंघातील भाजपचे उमेदवार जगदीश शेट्टर यांनी बुधवारी बसवेश्वर बँकेच्या सभागृहात झालेल्या व्यापाऱ्यांच्या बैठकीत बेळगाव जिल्ह्याचे प्रभारी म्हणून मी काम पाहिले असल्याचे सांगितले। पहिल्यांदा पूर आला त्यावेळी कुशलतेने मी ते हाताळले होते। लोकांच्या त्रासाला प्रतिसाद दिला होता। मी दुसऱ्यांदा प्रभारी मंत्री असताना मला कोरोनाची लागण झाली तरी लोकांसाठी काम केले होते। त्यामुळे काँग्रेसच्या गॅरंटींना परत जाऊ नका, मोदींच्या गॅरंटींना मतदान करा असे त्यांनी सांगितले। ಆರ್ಥಿಕ ಪ್ರಗತಿ ಓವರ್ ಆಲ್ ಡೆವಲಪ್ಮೆಂಟ್ ಇದೆಲ್ಲ ನೋಡಿ ಜನ ಓಟ್ ಹಾಕ್ತಾರೆ। ಯಾವುದೋ ಗ್ಯಾರಂಟಿ ಮತ್ತೊಂದು ಯಾವುದೂ ಇಲ್ಲ। ಈ ಗ್ಯಾರಂಟಿ ಬಿಟ್ಟರೆ ಈಗ ದೇಶಕ್ಕೆ ಯಾರ ಗ್ಯಾರಂಟಿ ಅಂದ್ರೆ ಮೋದಿನೇ ಗ್ಯಾರಂಟಿ। ಆ ಹಿನ್ನೆಲೆಯಲ್ಲಿ ಇವತ್ತು ಮೋದಿ ಅವರಿಗೆ ಆಶೀರ್ವಾದ ಮಾಡಬೇಕು। ಅದಕ್ಕಾಗಿ ಅವರ ಪ್ರತಿನಿಧಿಯಾಗಿ ಇಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ। ಇಡೀ ಬೆಳಗಾವಿ ಜಿಲ್ಲೆ ಎಲ್ಲ ನಮ್ಮ ನಾಯಕರು, ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ್ಕೊಂಡು ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ। ನಮ್ಮ ವರಿಷ್ಠರು ಸಪೋರ್ಟ್ ಮಾಡಿದ್ದಾರೆ। ಅದಕ್ಕೆ ನೀವು ಜನ ಬೆಂಬಲನೂ ಈಗಾಗಲೇ ಸಿಗ್ತಾ ಇದೆ। ಅದಕ್ಕೆ ನೀವೆಲ್ಲರೂ ಕೂಡಿ ಇವತ್ತೇನೋ ಬ್ಯಾಂಕ್ ಕಟ್ಟಿದ್ರಿ, ಎಲ್ಲ ಕೆಲಸ ಮಾಡಿದ್ರಿ। ಈ ಭಾಗದ ಒಂದು ಆರ್ಥಿಕ ಪ್ರಗತಿಗೆ ಇನ್ನೂ ಕಾಂಟ್ರಿಬ್ಯೂಷನ್ ಇದೆ, ಇದೇ ರೀತಿ ಮುಂದುವರಿಬೇಕು। ಅದಕ್ಕಾಗಿ ಸುರೇಶ್ ಶೆಟ್ಟಿ ಅವರು ಯಾವ ರೀತಿ ಸಹಕಾರ ಕೊಡ್ತಿದ್ರು, ಸಮಾಜದ ಕೆಲಸ ಕಾರ್ಯಗಳಿರ್ಬೋದು, ಬ್ಯಾಂಕಿನ ಕೆಲಸ ಕಾರ್ಯಗಳಿರ್ಬೋದು, ಯಾವುದೇ ಸಂದರ್ಭದಲ್ಲಿ ನಾನು ಸಹಿತ ಎಲ್ಲ ಹಂತದಲ್ಲಿ ನಿಮಗೆ ಸಪೋರ್ಟ್ ಆಗಿ ಸಹಕಾರದಿಂದ ನಾನು ನಿಲ್ತೀನಿ ಅನ್ನುವಂಥ ಭರವಸೆನೂ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ। ಈಗ ಹುಬ್ಬಳ್ಳಿಯಲ್ಲಿ ಅರ್ಬನ್ ಬ್ಯಾಂಕ್ ಇದೆ, ನಮ್ಮ ತಂದೆಯವರು ಅವರು 50-60 ವರ್ಷ ಡೈರೆಕ್ಟ್ರು ಚೇರ್ಮನ್ ಆಗಿದ್ರು। ಹುಬ್ಬಳ್ಳಿ ಅರ್ಬನ್ 100 ವರ್ಷದ ಹಳೆಯದು। ಅಲ್ಲಿನೂ ಆ ಸಹಕಾರ ರಂಗದಲ್ಲಿ ಇದ್ದಂಥವ್ರು ನಮ್ಮ ಕುಟುಂಬದವರು। ಹೀಗಾಗಿ ಸಹಕಾರ ರಂಗದಲ್ಲಿ ಒಂದು ಅನುಭವ ಇದ್ದಂಥವ್ರು ನಾವೆಲ್ಲರೂ। ಅದಕ್ಕಾಗಿ ಇವತ್ತೇನು ಸಹಕಾರ ರಂಗದಲ್ಲಿ ಇವತ್ತು ಕೋಆಪರೇಟಿವ್ ಬ್ಯಾಂಕ್ ಏನು ಮಾಡಿದಿರಿ, ಇದರಿಂದ 16,000 ಜನರಿಗೆ ನೀವು ಅನುಕೂಲ ಮಾಡಿದಿರಿ। ಇದೇ ಒಂದು ವ್ಯವಸ್ಥೆ ಮುಂದುವರಿಲಿ। ಮತ್ತು ಒಂದು ನಾನು ಹೇಳ್ತೀನಿ, ನಿಮ್ಮೆಲ್ಲರ ಆಶೀರ್ವಾದಕ್ಕೆ ಪಾರ್ಲಿಮೆಂಟ್ ಸದಸ್ಯರಾದ ಮೇಲೆ ಬೆಳಗಾವಿ ಒಂದು ಸುಂದರ ನಗರ ಮಾಡಲಿಕ್ಕೆ, ಓವರ್ ಆಲ್ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಕಂಕಣಬದ್ಧರಾಗಿ ಕೆಲಸ ಮಾಡ್ತೀನಿ। ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ಮಾದರಿಯಾದಂಥ ಲೋಕಸಭಾ ಕ್ಷೇತ್ರ ಮಾಡಿ ತೋರಿಸ್ತೀನಿ। ನಾನು ಎಲ್ಲೇ ಕೆಲಸ ಯಾವ ಹೊಸ ಹೊಸ ಯೋಜನೆ ತೊಗೊಂಬಂದು, ನೀರಾವರಿ ಯೋಜನೆ ತೊಗೊಂಬಂದು ರೈತರಿಗೆ ಅನುಕೂಲ ಆಗುವಂಥದ್ದು, ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಎಲ್ಲ ಯೋಜನೆಗಳು ತರುವಂಥ ಕೆಲಸ ಕೇಂದ್ರ ಸರ್ಕಾರದ। ಯಾಕಂದ್ರೆ ಒಂದು ಮಾಜಿ ಮುಖ್ಯಮಂತ್ರಿ ಇದ್ದಂತೆ, ಒಂದು ಆಡಳಿತ ಅನುಭವ ಇದ್ದದಂತೆ। ಇವತ್ತು ಯಾವುದೇ IAS ಅಧಿಕಾರಿಗಳು ಕರೆದು ಮೀಟಿಂಗ್ ಮಾಡುವಷ್ಟು ಮತ್ತು ಯಾವುದೇ ಮಂತ್ರಿಗಳಿಗೆ ಹೋದ್ರೆ 5 ನಿಮಿಷಕ್ಕೆ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ನನಗೆ ಆ ರೀತಿಯಾದಂಥ ಒಂದು ಅರ್ಹತೆ ಇದೆ। ಅದಕ್ಕಾಗಿ ದಯವಿಟ್ಟು ಇವತ್ತು ನಿಮ್ಮ ಪಾರ್ಲಿಮೆಂಟ್ ಸದಸ್ಯರಾಗಿ ಇವತ್ತು ಪಾರ್ಲಿಮೆಂಟಲ್ಲಿ ನಿಮ್ಮ ಧ್ವನಿಯಾಗಿ ನಿಲ್ಲಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ವಿನಂತಿ ಮಾಡಿ। ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।